ಕೆಐಎಡಿಬಿ ಭೂಸ್ವಾಧೀನ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಕೆಐಎಡಿಬಿ ವಿರುದ್ಧ ಅನ್ನದಾತರು ಈಗ ಸಿಡಿದೆದ್ದಿದ್ದಾರೆ. ದೇವನಹಳ್ಳಿ ಚಲೋಗೆ ಕರೆ ಕೊಟ್ಟಿದ್ದಾರೆ ರೈತರು. ದೇವನಹಳ್ಳಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತಲೂ ಕೂಡ ರೈತ ಸಂಘಟನೆಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. 13 ಗ್ರಾಮದ 1777 ಎಕರೆ ಭೂಸ್ವಾಧೀನಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಭೂಸ್ವಾಧೀನ ಪ್ರಕ್ರಿಯೆಗೆ ಅಂತಿಮ ಅಧಿಸೂಚನೆ. ಭೂಸ್ವಾಧೀನ ಪ್ರಕ್ರಿಯೆ ಕೈ ಬಿಡಲೇಬೇಕು ಅಂತ ಈಗ ರೈತರು ಆಗ್ರಹಿಸಿದ್ದಾರೆ. ರಾಜ್ಯದಾದ್ಯಂತ ರೈತರಿಂದ ದೇವನಹಳ್ಳಿ ಚಲೋ ಆಗ್ತಾ ಇದೆ. 1077 ದಿನಗಳಿಂದಲೇ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಅವರ ಪ್ರತಿಭಟನೆಗೆ ಯಾವುದೇ ಫಲ ಸಿಕ್ಕಿಲ್ಲ. ಹಾಗಾಗಿ ಈಗ ದೇವನಹಳ್ಳಿ ಚಲೋಗೆ ಕರೆ ಕೊಟ್ಟಿದ್ದಾರೆ ರೈತ ಸಂಘಟನೆಯ ಮುಖಂಡರು. ಕೆಐಎಡಿಬಿಯಿಂದ ನಡೆಸಲ್ಪಡುವಂತಹ ಭೂಸ್ವಾಧೀನ ಪ್ರಕ್ರಿಯೆಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ರೈತರು ಇವತ್ತು ದೇವನಹಳ್ಳಿ ಚಲೋ ಅನ್ನುವಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ದೇವನಹಳ್ಳಿಗೆ ಹೋಗುವಂಥ ಎಲ್ಲ ರಸ್ತೆಗಳನ್ನು ಕ್ಲೋಸ್ ಮಾಡಿದೆ. ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಾ, ಇದು ಬೆಂಗಳೂರಿನಿಂದ ದೇವನಹಳ್ಳಿಗೆ ಟರ್ನ್ ತೆಗೆದುಕೊಳ್ಳುವಂಥ ದೇವನಹಳ್ಳಿ ಬೈಪಾಸ್ ಕೆಂಪೇಗೌಡ ಸರ್ಕಲ್ನಲ್ಲಿ ಸದ್ಯಕ್ಕೆ ನಾವಿರುವಂಥದ್ದು. ಸಂಪೂರ್ಣವಾಗಿ ಗಮನಿಸ್ತಾ ಇದ್ದೀರಾ, ಬೆಂಗಳೂರು ಹೈವೇಯಿಂದ ಬರುವಂಥ ವಾಹನಗಳನ್ನು ಬ್ಯಾರಿಕೇಡ್ ಹಾಕಿ ಸಂಪೂರ್ಣವಾಗಿ ರಸ್ತೆಯನ್ನು ಕ್ಲೋಸ್ ಮಾಡಿರುವಂಥದ್ದು. ಇನ್ನು ನೀವು ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದರೆ ಬರುವಂಥ ಎಲ್ಲ ವಾಹನಗಳನ್ನು ವಾಪಸ್ ಕಳಿಸುವಂಥ ಪ್ರಕ್ರಿಯೆಗಳು ಈಗಾಗಲೇ ಆರಂಭಗೊಂಡಿದೆ. ವಾಹನಗಳನ್ನು ನಿಲ್ಲಿಸಿ ದೊಡ್ಡ ದೊಡ್ಡ ವಾಹನಗಳನ್ನು ಚೆಕ್ ಮಾಡಿ ಪ್ರತಿಭಟನಾಕಾರರು ದೇವನಹಳ್ಳಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಚೆಕ್ ಮಾಡಿ ಕಳಿಸಲಾಗ್ತಾ ಇರುವಂಥದ್ದು. ರೈತ ಹೋರಾಟಕ್ಕೆ ಈಗಾಗಲೇ ಕರೆಯನ್ನು ಕೊಡಲಾಗಿದೆ. ಈಗಾಗಲೇ ಈ ಭಾಗದಲ್ಲಿ 1777 ಎಕರೆಗಳನ್ನು ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ಕೈಗಾರಿಕೆಗಳಿಗೋಸ್ಕರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಂತಿಮ ನೋಟಿಫಿಕೇಷನನ್ನು ಬಿಡಲಾಗಿದೆ. ಈ ನೋಟಿಫಿಕೇಷನನ್ನು ವಿರೋಧಿಸಿ ರೈತರು ಸಾಕಷ್ಟು ಸಲ ಪ್ರತಿಭಟನೆಯನ್ನು ಮಾಡಿದ್ರು. ಆದರೆ ಪ್ರತಿಭಟನೆಯ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಹಿಂತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇವತ್ತು ದೇವನಹಳ್ಳಿಯ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರೆಲ್ಲರೂ ಕೂಡ ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವನಹಳ್ಳಿಗೆ ಹೋಗುವಂಥ ರಸ್ತೆಯನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದ್ದು ಈ ರಸ್ತೆಯಲ್ಲಿ ಬರುವಂಥ ಎಲ್ಲ ವಾಹನಗಳನ್ನು ವಾಪಸ್ಸು ಕಳಿಸುವಂಥ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ದೇವನಹಳ್ಳಿಯಿಂದ ಹೊರಭಾಗಕ್ಕೆ ಹೋಗುವಂಥ ವಾಹನಗಳು ಮಾತ್ರ ಪ್ರವೇಶವನ್ನು ಪಡ್ಕೊಳ್ತಾ ಇದೆ. ಯಾವುದೇ ಬೈಕ್ಗಳಿಗೂ ಕೂಡ ಪ್ರವೇಶ ಇಲ್ಲ. ಸದ್ಯಕ್ಕೆ ಇದು ದೇವನಹಳ್ಳಿಯಲ್ಲಿ ಇವತ್ತು ದೊಡ್ಡ ಮಟ್ಟಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥ ರೈತರು ಬೇರೆ ಬೇರೆ ಭಾಗಗಳಿಂದ, ಸುತ್ತಮುತ್ತಲಿನ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಿಂದ, ಬೆಂಗಳೂರಿನ ಭಾಗಗಳಿಂದಲೂ ಕೂಡ ಸಾಕಷ್ಟು ರೈತರು ಇವತ್ತು ದೇವನಹಳ್ಳಿಯ ತಾಲೂಕು ಕಚೇರಿಗೆ ಬರುವಂಥ ಸಾಧ್ಯತೆ ಇದೆ. ಇದೆಲ್ಲವನ್ನು ತಡೆಯುವಂಥ ನಿಟ್ಟಿನಲ್ಲಿ ಈಗಾಗಲೇ ರಸ್ತೆಯ ಮಧ್ಯದಲ್ಲಿ ಅವರೆಲ್ಲರನ್ನು ಕೂಡ ತಡೆದು ನಿಲ್ಲಿಸಿ ವಾಪಸ್ ಕಳಿಸುವಂಥ ಪ್ರಕ್ರಿಯೆಗಳು ಆರಂಭಗೊಂಡಿರುವಂಥದ್ದು. ಇದು ಬೆಳಗಿನ ಜಾವದ ಪ್ರತಿಭಟನೆ. ಸದ್ಯಕ್ಕೆ ಈ ಥರದಲ್ಲಿ ಪ್ರತಿಭಟನೆಯನ್ನು ಒಂದಿಷ್ಟು ಕಮ್ಮಿ ಮಾಡುವಂಥ ಪ್ರತಿಭಟನೆಯ ಕಾವೇನಿದೆ ಅದನ್ನು ಕಡಿಮೆ ಮಾಡುವಂಥ ಕೆಲಸದಲ್ಲಿ ಪೊಲೀಸರು ನಿರತರಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದೇವನಹಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.